ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಅಧ್ಯಾಯ 13 ಇರುವಂತದ್ದು ಕರ್ನಾಟಕದ ಭೂ ಸಂಪತ್ತು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ 13 ಕರ್ನಾಟಕದ ಭೂ ಸಂಪತ್ತು ಆಗಿರುತ್ತದೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಕೇಳಿರುವಂತದ್ದು MCQ ಪ್ರಶ್ನೆಗಳಿರುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ ಜಿಲ್ಲೆ ಡ್ಯಾಶ್ ಅಂತ ಕೇಳಿರುವಂತದ್ದು. ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವಂತಹ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಕಲಬುರಗಿ ಜಿಲ್ಲೆ ಆಗಿರುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಹತ್ತಿಯು ಈ ವಿಧದ ವ್ಯವಸಾಯಕ್ಕೆ ಉದಾಹರಣೆಯಾಗಿದೆ. ಹತ್ತಿಯು ವಾಣಿಜ್ಯ ಬೇಸಾಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಹೈನು ಬೆಳೆ ಬೆಳೆಯುವ ತಿಂಗಳು ಕೇಳಿರುವಂತದ್ದು. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ನವೆಂಬರ್, ಡಿಸೆಂಬರ್. 4ನೇ ಪ್ರಶ್ನೆ, ಧಾನ್ಯಗಳ ರಾಣಿ ಎಂದು ಹೆಸರಾಗಿರುವ ಧಾನ್ಯ ಯಾವುದು ಅಂದಾಗ ಮೆಕ್ಕೆಜೋಳ ಆಗಿರುವಂತದ್ದಾಗಿದೆ. ಇನ್ನು 5ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ ಏಕೆಂದರೆ ಡ್ಯಾಶ್ ಅಂತ ಹೇಳಿ ಕೇಳಿರುವಂತದ್ದು ಉತ್ತಮ ಪೋಷಕಾಂಶ ಹೊಂದಿದೆ. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು. ಹಳೆಯ ಮೈಸೂರಿನ ಸಾಂಪ್ರದಾಯಿಕ ಬೆಳೆ ಎಂದು ಯಾವ ಬೆಳೆಯನ್ನು ಕರೆಯುತ್ತಾರೆ? ರಾಗಿ. ಹತ್ತಿ ಬೆಳೆಯುವ ಪ್ರಮುಖ ಸವಾಲುಗಳಾವು ಅಂತ ಹೇಳಿ ಕೇಳಿರುವಂತದ್ದು. ಕೀಟ ಮತ್ತು ರೋಗ ನಿಯಂತ್ರಣ. ಇನ್ನು ಕಬ್ಬು ಬೆಳೆಗೆ ಅಗತ್ಯ ಪ್ರಾಕೃತಿಕ ಅಂಶಗಳಾವು? ಮರಳು ಮಿಶ್ರಿತ ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಅಧಿಕ ಉಷ್ಣಾಂಶ, ಅಧಿಕ ಮಳೆ. ಇನ್ನು ಕಾಫಿ ಬೆಳೆ ವಿಶಿಷ್ಟವಾದ ಅಗತ್ಯತೆಗಳನ್ನು ಹೊಂದಿದೆ ಏಕೆ? ಜೇಡಿ ಮಿಶ್ರಿತ ಮಣ್ಣು, ಇಳಿಜಾರು ನೆರಳಿನ ಮರಗಳು, ಅಧಿಕ ಮರಗಳು. ಇನ್ನು 3ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. ಮೊದಲನೇ ಪ್ರಶ್ನೆ, ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ, ವಿಶ್ಲೇಷಿಸಿ. ಪುರಾತನ ಮೂಲ ವೃತ್ತಿಯಾಗಿದೆ, ಜೀವನಾಧಾರಿತವಾಗಿದೆ, ಉದ್ಯೋಗವನ್ನು ಸೃಷ್ಟಿಸುತ್ತದೆ, ವಿದೇಶಿ ವಿನಿಮಯ ಹೆಚ್ಚುತ್ತದೆ, ಆದಾಯದ ಮೂಲವಾಗಿದೆ, ಕಚ್ಚಾ ವಸ್ತುಗಳನ್ನು ಪೂರೈಸುತ್ತದೆ, ವಿದೇಶಿ ವಿನಿಮಯ ಗಳಿಕೆಯಾಗುತ್ತದೆ, ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ. ಇನ್ನು 2ನೇ ಪ್ರಶ್ನೆ ಇರುವಂತದ್ದು, ಕೆಳಗಿನ ಕೋಷ್ಟಕವನ್ನು ಸೂಕ್ತ ಮಾಹಿತಿಯೊಂದಿಗೆ ತುಂಬಿರಿ ಅಂತ ಕೇಳಿರುವಂತದ್ದು. ಈ ಕಡೆ ವ್ಯವಸಾಯದ ವಿಧಗಳು ಕೊಟ್ಟಿರುವಂತದ್ದು, ಬೆಳೆಗಳಿಗೆ ಉದಾಹರಣೆ ಕೊಟ್ಟಿರುವಂತದ್ದು. ವ್ಯವಸಾಯದ ವಿಧಗಳಲ್ಲಿ ಜೀವನಾಧಾರ ಬೇಸಾಯ ಭತ್ತ, ರಾಗಿ, ಜೋಳ, ಗೋಧಿ. ಇನ್ನು ನೆಡುತೋಪು ಬೇಸಾಯ ಕಾಫಿ, ಚಹಾ, ರಬ್ಬರ್. ವಾಣಿಜ್ಯ ಬೇಸಾಯದಲ್ಲಿ ತಂಬಾಕು, ಹತ್ತಿ, ಕಬ್ಬು, ಸೆಣಬು. ಇನ್ನು ಮಿಶ್ರ ಬೇಸಾಯದಲ್ಲಿ ಬೆಳೆಗಳ ಜೊತೆಗೆ ಕುರಿ, ಕೋಳಿ, ಜೇನು ಇತ್ಯಾದಿ ಸಾಕಾಣಿಕೆ. ಇನ್ನು ಮುಂದಿನ ಪ್ರಶ್ನೆ, ಭತ್ತ ಬೆಳೆಯಲು ಬೇಕಾದ ಸೂಕ್ತ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರು. ಉಷ್ಣವಲಯದ ಬೆಳೆಯಾಗಿದೆ, 27 ಡಿಗ್ರಿ ಉಷ್ಣಾಂಶ, 150 ರಿಂದ 200 ಸೆಂಟಿಮೀಟರ್ ಮಳೆ, ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮಣ್ಣು, ಸಮತಟ್ಟಾದ ಭೂಮಿ. ಇವಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು LBAದಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಈ ತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಧನ್ಯವಾದ.